ಈ ಸರಿ ನಿಮ್ಮಂತವರೆಲ್ಲ ದೋಖಾ ಬಗಿಲಿಲ್ಲ ಅಂದ್ರೆ 5ನೇ ಸರಿನೂ ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು. ಸಿದ್ದೇಶ್ವರಣ್ಣ ಹೊರಗಿನವ್ರು ಅಂತ ಹೇಳ್ತಾರಲ್ಲ, ನಮ್ ಪಾರ್ಟಿಯವನೇನಾರ ಆಗಿ ಹೇಳಿದ್ರೆ ಅವನಿಗೆ ನಮ್ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ, ನಮ್ ಪಾರ್ಟಿ ಹಿನ್ನೆಲೆ ಗೊತ್ತಿಲ್ಲ, ನಮ್ ಪಾರ್ಟಿ ಹೋರಾಟ ಗೊತ್ತಿಲ್ಲ, ನಮ್ ಪಾರ್ಟಿ ಹಿಸ್ಟ್ರಿ ಗೊತ್ತಿಲ್ಲ ಅವನಿಗೆ. ಯಾಕೆಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿಂದ MP ಆಗಿದ್ದಾರೆ? ವಾರಾಣಸಿಯಿಂದ, ಗುಜರಾತಿನ ಭಾವನಗರದ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ಇವತ್ತು MP ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ನೋದಿಂದ ಗೆದ್ದು ಪ್ರಧಾನಿಯಾಗಿದ್ರು. ಪಾಕಿಸ್ತಾನದ ಸಿಂಧ್ನಲ್ಲಿ ಹುಟ್ಟಿದಂತಹ ಆಡ್ವಾಣಿಯವರು ಗುಜರಾತ್ನ ಗಾಂಧಿನಗರದಿಂದ ಆಯ್ಕೆಯಾಗಿ ದೇಶದ ಉಪ ಪ್ರಧಾನಿಯಾಗಿದ್ರು. ಡೆಲ್ಲಿನಲ್ಲಿ ಹರಿಯಾಣಕ್ಕೆ ಸೇರಿದಂತಹ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಬಂದು ಬಳ್ಳಾರಿನಲ್ಲಿ ಚುನಾವಣೆಗೆ ನಿಂತಿದ್ರು. ಇದು ಇತಿಹಾಸನೇ ಗೊತ್ತಿಲ್ಲದೆ ಸಿದ್ದೇಶಣ್ಣ ಹೊರಗಿನವರಲ್ಲ, ಅವರು ನಮ್ಮವರು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದೇಶಣ್ಣ ಅವ್ರ ತಂದೆ ಮಲ್ಲಿಕಾರ್ಜುನಪ್ಪನವ್ರನ್ನ 2 ಸರಿ ಗೆಲ್ಸಿದ್ದು, ಸಿದ್ದೇಶಣ್ಣನ 4 ಸರಿ ಗೆಲ್ಸಿದ್ದು. ಈ ಸರಿ ನಿಮ್ಮಂತವರೆಲ್ಲ ದೋಖಾ ಬಗಿಲಿಲ್ಲ ಅಂದ್ರೆ 5ನೇ ಸರಿನೂ ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು. ನಮ್ ಸಿದ್ದೇಶಣ್ಣಂಗೆ ನಾನು ಆಗ್ಲೇ ಹೇಳಿದೆ, ಈ ಜನರ ಎದುರುಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ. ಅರ್ಧಾಡಿ ನೀರೊಳಗಡೆ ದೋಣಿ ಓಡಿಸೋದವ್ರಿಗೆ ಗೊತ್ತಿಲ್ಲ ಅವರಿಗೆ. ಅದು ಮಾಡ್ಬೇಕಿತ್ತು ಸಿದ್ದೇಶಣ್ಣ. ಎಲ್ಲ ಕೋವಿಡ್ ಸೋಂಕಿತರ ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶಣ್ಣಂಗೆ ಗೊತ್ತಿಲ್ಲ. ನಮ್ ಸಿದ್ದೇಶಣ್ಣಂಗೆ DK ಶಿವಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆದ ಕೂಡಲೇ ಕೆರೆನಲ್ಲಿ ಹೊಡೆದಿರೋ ದುಡ್ಡೇನಾದ್ರೂ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕ್ಕೆ ಕೊಟ್ಟು ಬರುವಂತದ್ದು ನಮ್ ಸಿದ್ದೇಶಣ್ಣಂಗೆ ಗೊತ್ತಿಲ್ಲ. ನಮ್ ಸಿದ್ದೇಶಣ್ಣ ಒಳ್ಳೆ ಕೆಲಸ ಮಾಡೋದು ಮಾತ್ರ ಗೊತ್ತಿರ್ತಾರೆ. ಇಂಥವರು ನಮ್ಮ ಸಿದ್ದೇಶಣ್ಣಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ಸಿದ್ದೇಶಣ್ಣ, ನಿಮ್ ಜೊತೆ ನಾವು ಇದೀವಿ. ಯಾಕೆಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು, ನೀವು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದಂತವ್ರು. ನಿಮ್ ಜೊತೆ ನಾವೆಲ್ಲ ಇದೀವಿ. ನಿಮ್ಮ ಮೇಲೆ ಪ್ರೀತಿ, ವಿಶ್ವಾಸದಿಂದ, ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂತದ್ದು. ಒಗ್ಗಟ್ಟಿನಲ್ಲಿ ಬಲನೂ ಇದೆ, ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ. ನಾವಿವತ್ತು ಎಲ್ಲರೂ ಒಗ್ಗಟ್ಟಾಗಿರೋಣ, ಬಿಜೆಪಿಯನ್ನ ಬೆಳೆಸೋಣ. ಇವತ್ತು ಕಾಂಗ್ರೆಸ್ ಇಂದ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ. ನೀವೊಂದೇಳಿ ಅಕ್ಕಿ ಬೇಡ ಅಂತ ಹೇಳಿ BR ಪಾಟೀಲ್ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ, ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಕುತ್ಕೊಂಡ್ಬಿಟ್ಟು, ಕಾಕಾ ಪಾಟೀಲ ನಿಂಗೂ 200 ಕೋಟಿ ನೋಟ್ ಫ್ರೀ ಕಣಯ್ಯ, ಮದಪ್ಪ ನಿನ್ನ ಹೆಂಡ್ರಿಗೂ 2000 ಬರುತ್ತೆ, ನನ್ನ ಹೆಂಡ್ರಿಗೂ 2000 ಬರುತ್ತೆ ಕಣಯ್ಯ, ನಮ್ಮ ಸರ್ಕಾರ ಅಧಿಕಾರ ಬಂದ್ ಕೂಡಲೇ ಬಸ್ ಅಲ್ಲಿ ನೀವೇನ್ ಬೇಕಲ್ಲ ಫ್ರೀಯಾಗಿ ಓಡಾಡ್ಕೊಂಡಿರಿ ಆಯ್ತಾ, ಹಿಂಗಂತ ಹೇಳಿದ್ರು. ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ, 3,000 ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಕ್ಕಿ ಕೊಡ್ತೀವಿ, 10 ಅಂತಂದ್ರು. ಸಿದ್ದರಾಮಣ್ಣ 10 kg ಅಕ್ಕಿ ಕೊಟ್ರೆ, ಹೆಂಡ್ರಿಗೆ 2,000 ರೂಪಾಯಿ ಕೊಟ್ರೆ, ಕಾಕಾ ಪಾಟೀಲ್ಗೆ 200 ಯೂನಿಟ್ ಫ್ರೀ ಕೊಟ್ರೆ, ಮಾದೇವಪ್ಪನವ್ರ ಹೆಂಡ್ರಿಗೂ 2,000 ರೂಪಾಯಿ ಕೊಟ್ರೆ, ನಿಮಗೆ ಈ 2,000 ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ, ರಸ್ತೆ ಮಾಡಲ್ಲ, ಕುಡಿಯೋ ನೀರು ಕೊಡಲ್ಲ, ಅಭಿವೃದ್ಧಿ ಮಾಡಲ್ಲ, ನಿಮ್ ಮಕ್ಕಳಿಗೆ ಮಂಗ್ಯ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್? ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ 10,000 ಕೊಡಲ್ಲ ಅಂತ ಹೇಳಿದ್ರ? ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂದಿದ್ರಿ? ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗವರ್ಮೆಂಟ್ ಎಂಪ್ಲಾಯೀಸ್ನೆಲ್ಲ ಯಾಮಾರಿಸಿದ್ರಿ. ನೀವು ಇದೆಲ್ಲ ಬೇಡ ಅಂದ್ರೆ ಅಷ್ಟೇನೆ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್? ಸಿದ್ದರಾಮಯ್ಯನವರೇ, ಬಸವರಾಜ ರಾಯರೆಡ್ಡಿ ಅವರೇ, ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ, 13 ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು